ನಾವು ಬೇಡಿಕೊಂಡಾಗ, ನಾವು ಪ್ರಾರ್ಥನೆ ಮಾಡಿದಾಗ, ಆತನ ಬಳಿಯಲ್ಲಿ ಸ್ವಾಮಿ ನನಗೆ ಬೇಕಾದದ್ದು ಇದು ಎಂಬುದಾಗಿ ನಾವು ಬೇಡಿಕೊಂಡಾಗ ನಮ್ಮ ಆನಂದವು ಪರಿಪೂರ್ಣವಾಗಲಿಕ್ಕೆ ಸಾಧ್ಯವಾಗುತ್ತದೆ. ಬಹಳ ಜನರಿಗೆ ಸೋಮಾರಿತನ. ಏನು ಸೋಮಾರಿತನ ಅಂತಂದ್ರೆ, ಸ್ವಾಮಿಗೆಲ್ಲ ಗೊತ್ತಲ್ರಿ, ಮತ್ತ್ಯಾಕೆ ನಾನು ಪ್ರಾರ್ಥನೆ ಮಾಡಬೇಕು? ಸ್ವಾಮಿ ಎಲ್ಲ ತಿಳ್ಕೊಂತಾನಲ್ರಿ, ನಾನು ದೂರ ಇರಬೇಕಾದ್ರೇನೆ ನಾನು ಏನು, ನನ್ನ ಸ್ಥಿತಿ ಏನು ಆತನಿಗೆ ಗೊತ್ತು. ಮತ್ತೆ ಏನು ಬೇಡಿಕೊಳ್ಬೇಕು, ಮತ್ತೇನು ಪ್ರಾರ್ಥನೆ ಮಾಡಬೇಕು? ತೆಲುಗಿನಲ್ಲಿ ಯಾವಾಗ ನಾನು ಒಂದು ಮಾತು ಹೇಳ್ತೀನಿ, ಒಂದು ಗಾದೆ ಇದೆ, ಅಡಗಂದೆ ಅಮ್ಮಾಯಿನ ಅನ್ನಂ ಪೆಟ್ಟದು. ಕೇಳದೆ ಹೋದ್ರೆ ತಾಯಿನೂ ಇವನಿಗೆ ಹೊಟ್ಟೆ ಹಸಿವಿಲ್ಲ ಬಿಡಪ್ಪ, ಆಮೇಲೆ ಕೊಟ್ರೆ ನಡೆಯುತ್ತೆ, ಈಗ ಕೆಲಸ ಮಾಡಿಕೊಳ್ಳೋಣ, ಈಗ ಬಟ್ಟೆ ಒಗೆಯೋಣ, ಈಗ ಪಾತ್ರೆ ತೊಳೆಯೋಣ, ಈಗ ಕಸ ಗುಡಿಸೋಣ, ಇವಾಗೇನಲ್ಲ ಆಮೇಲೆ ಅಂತ ಅನ್ಕೊಳ್ತಾಳೆ ತಾಯಿ. ಅಮ್ಮ ಹಸಿವಾಗಿದೆ, ಊಟ ಕೊಡಮ್ಮ ಅಂತಂದ್ರೆ ಕೆಲಸ ಬಿಟ್ಟು ಬಂದು ಊಟ ಬಡಿಸಿ ತಿನ್ನಿಸೋದು ಪ್ರಾರಂಭಿಸ್ತಾಳೆ. ಕೇಳದೆ ಹೋದ್ರೆ ಏನು ಸಿಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ವಾಕ್ಯ ಹೇಳ್ತದಲ್ಲ, ನೀವು ಬೇಡಿಕೊಳ್ಳದ ಕಾರಣ ಏನೂ ಹೊಂದಿಕೊಳ್ಳಿಲ್ಲ. ಬೇಡಿಕೊಳ್ಳ್ರಿ, ಹೊಂದಿಕೊಳ್ತೀರ. ವಾಕ್ಯ ಹೇಳ್ತೆ, ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನೂ ನೀವು ಬೇಡಿಕೊಂಡಿಲ್ಲ. ಶಿಷ್ಯರು ಪ್ರಾರ್ಥನೆ ಮಾಡಿದ್ರು, ಆದರೆ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ಪ್ರಾರ್ಥನೆ ಮಾಡಿದ್ದು ಅಪರೂಪ. ಅದಕ್ಕೆ ಸ್ವಾಮಿ ಹೇಳಿದ, ಇದುವರೆಗೆ ನನ್ನ ಹೆಸರಿನ ಮೇಲೆ ನೀವೇನ್ ಬೇಡಿಕೊಂಡಿಲ್ಲ, ಈಗ ಬೇಡಿಕೊಳ್ರಿ. ನನ್ನ ಹೆಸರು ಮುಂದಿಟ್ಟು ತಂದೆಯನ್ನು ಬೇಡಿಕೊಳ್ಳ್ರಿ, ನಿಮಗೆ ಸಿಕ್ಕುವುದು, ನಿಮಗಾಗುವುದು. ನೀವು ಬಯಸುವುದನ್ನ ನೀವು ಪಡೆದುಕೊಳ್ತೀರಾ, ಆಗ ನಿಮಗೆ ಆನಂದ ಉಂಟಾಗುತ್ತೆ. ಆನಂದವು ಪರಿಪೂರ್ಣವಾಗುತ್ತದೆ. ಬೇಡಿಕೊಳ್ಳುವವರ ಆನಂದವು ಪರಿಪೂರ್ಣವಾಗುತ್ತದೆ. ಅಂದ್ರೆ ಅದರರ್ಥ, ನೀವು ಬೇಡಿಕೊಂಡಾಗ, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ತಾನೆ, ನಿಮ್ಮ ಬೇಡಿಕೆ ದೇವರು ಕೇಳಿಸ್ಕೊಳ್ತಾನೆ. ನಿಮಗೆ ಬೇಕಾದದನ್ನ ಕರ್ತನು ವಿಶೇಷ ರೀತಿಯಲ್ಲಿ ಕೊಟ್ಟು ನಿಮ್ಮ ಆನಂದವನ್ನ ಪರಿಪೂರ್ಣವಾಗಿ ಮಾಡುತ್ತಾನೆ. ದೇವರ ವಾಕ್ಯ ಅದಲ್ಲ, ಎಫೆಸಿ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ನಾವು ಬೇಡುವುದಕ್ಕಿಂತಲೂ, ಯೋಚಿಸುವುದಕ್ಕಿಂತಲೂ, ಗ್ರಹಿಸುವುದಕ್ಕಿಂತಲೂ ಅತ್ಯಧಿಕವಾಗಿರುವಂಥದ್ದನ್ನ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಬೇಡಿಕೊಳ್ಬೇಕ್ರಿ, ನಾವು ಪ್ರಾರ್ಥನೆ ಮಾಡ್ಬೇಕು. ನಾವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಆಲೋಚನೆಗೂ ಮೀರಿದ ಸಹಾಯವನ್ನು ಕರ್ತನು ಮಾಡ್ತಾನೆ. ನೀವು ಬಯಸೋದಕ್ಕಿಂತಲೂ ಹೆಚ್ಚಾದದನ್ನ ಕರ್ತನು ಕೊಡ್ತಾನೆ. ನೀವು ಅಂದುಕೊಂಡದಕ್ಕಿಂತಲೂ ಹೆಚ್ಚಾದದನ್ನ ಕರ್ತನು ಕೊಟ್ಟು ನಿಮ್ಮಲ್ಲಿ ಆನಂದ ಉಂಟು ಮಾಡ್ತಾನೆ. ಆನಂದವು ಪರಿಪೂರ್ಣವಾಗುವಂತೆ ಮಾಡುತ್ತಾನೆ. ನೀವು ಆಲೋಚನೆ ಮಾಡ್ರಿ, ನಿಮಗೆ ಬೇಕಾದುದು ನಿಮ್ಮ ಕೈಗೆ ಸಿಕ್ಕಾಗ ದುಃಖದಿಂದ ಇರ್ತೀರೋ, ನೀವು ಸಂತೋಷ ಪಡ್ತೀರಿ, ಉಲ್ಲಾಸ ಪಡುವಂತವರಾಗಿರ್ತೀರ. ನಿಮಗೆ ಬೇಕಾದುದು ನಿಮ್ಮ ಕೈಗೆ ಸಿಕ್ಕಾಗ, ನೀವು ಬಯಸಿದಂತೆ ನಿಮ್ಮ ಜೀವನ ಇದ್ದಾಗ, ನೀವು ಹುಡುಕುವುದನ್ನ ಸಿಕ್ಕಾಗ ನಿಮ್ಮಷ್ಟು ಸಂತೋಷವುಳ್ಳಂಥವ್ರು ಯಾರು ಇರೋದಿಲ್ಲ. ಅಷ್ಟು ಸಂತೋಷವಾಗಿರ್ತೀರ, ನೀವು ಅಷ್ಟು ಆನಂದ ಪಡುವಂಥವರಾಗಿರ್ತೀರ. ಸ್ವಾಮಿ ಅಂತ ಆನಂದವನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ವಾಕ್ಯ ಹೇಳ್ತದೆ, ಬೇಡಿಕೊಳ್ಳ್ರಿ,